ನಮಸ್ತೆ ಫ್ರೆಂಡ್ಸ್, ಇವತ್ತು ಭಾರತೀಯ ರೆಸಿಪೀಸ್ನಲ್ಲಿ ಚೀಸ್ ಕಾರ್ನ್ ಪಿಜ್ಜಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬ ರುಚಿಯಾದ ಪಿಜ್ಜಾವನ್ನು ಮನೆಯಲ್ಲೇ ಸುಲಭವಾಗಿ ತಯಾರಿಸೋಣ. ಮೊದಲಿಗೆ ಒಂದು ಬೌಲ್ಗೆ 1 ಕಪ್ ಮೈದಾ, ಅರ್ಧ ಕಪ್ ಸ್ವೀಟ್ ಕಾರ್ನ್, 2 ಸಣ್ಣ ಈರುಳ್ಳಿ, 4 ಟೇಬಲ್ ಸ್ಪೂನ್ ಸಾಸ್, 1 ಚೀಸ್ ಬ್ರೆಡ್, ಮೊಸರು, 4 ಟೇಬಲ್ ಸ್ಪೂನ್ ಹಾಲು. ಈಗ ಒಂದು ಬೌಲ್ಗೆ ಈಸ್ಟ್ ಹಾಕಿ, 1 ಸ್ಪೂನ್ ಬೇಕಿಂಗ್ ಸೋಡಾ, ಚಿಟಿಕೆ ಅಡಿಗೆ ಸೋಡಾ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಆದ ನಂತರ 1 ಬೌಲ್ ಮೈದಾ ಹಿಟ್ಟನ್ನು ಅದಕ್ಕೆ ಸೇರಿಸೋಣ. ಅದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ಸಕ್ಕರೆ, ಕಾಲು ಕಪ್ ಮೊಸರು, ಇಷ್ಟನ್ನು ಸೇರಿಸಿ 4 ಟೇಬಲ್ ಸ್ಪೂನ್ ಹಾಲು, ಇಷ್ಟನ್ನು ಸೇರಿಸಿ ನೀಟಾಗಿ ಕಲಿಸೋಣ. ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಕಲಿಸೋಣ. ನೀಟಾಗಿ ಕಲಸಿದ ನಂತರ ಅರ್ಧ ಗಂಟೆ ರೆಸ್ಟಿಗೆ ಬಿಡೋಣ. ಅರ್ಧ ಗಂಟೆ ಆದ ನಂತರ ಅದನ್ನು ಒಂದು ಪ್ಲೇಟಲ್ಲಿ ಸ್ಪ್ರೆಡ್ ಮಾಡೋಣ. ಈಗ ಇದನ್ನು ಮೀಡಿಯಮ್ ದಪ್ಪಕ್ಕೆ ಸ್ಪ್ರೆಡ್ ಮಾಡೋಣ. ಸ್ಪ್ರೆಡ್ ಮಾಡಿದ ನಂತರ ಒಂದು ತವದ ಮೇಲೆ ಇದನ್ನು ಹಾಕೋಣ. ಹಾಕಿ 4 ಟೇಬಲ್ ಸ್ಪೂನ್ ಟೊಮೊಟೊ ಸಾಸ್ ಹಾಕೋಣ. ಇದಕ್ಕೆ ವೈಟ್ ಸಾಸ್ ಹಾಕೋಣ. ಇದನ್ನು ಸ್ಪ್ರೆಡ್ ಮಾಡಿದ ನಂತರ ಇದಕ್ಕೆ ಹೆಚ್ಚಿದ ಈರುಳ್ಳಿ ಹಾಕೋಣ. ನಂತರ ಸ್ವೀಟ್ ಕಾರ್ನ್ ಹಾಕೋಣ. ಸ್ವೀಟ್ ಕಾರ್ನ್ ಹಾಕಿದ್ರ ನಂತರ ಚೀಸ್ ಹಾಕೋಣ. ಚೀಸ್ ಹಾಕಿ 3 ನಿಮಿಷ ಇದನ್ನು ಮುಚ್ಚಿ ಇಡೋಣ. 3 ನಿಮಿಷದ ನಂತರ ಮನೆಯಲ್ಲೇ ಮಾಡಿದ ಚೀಸ್ ಕಾರ್ನ್ ಪಿಜ್ಜಾ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.